ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಂತಹ ಆ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರು? ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ, ಆದರೆ ರಾಜೀನಾಮೆ ಕೊಡೋದಕ್ಕೆ ಯಾವ ಷರತ್ತುಗಳನ್ನ ಒಪ್ಪಿಕೊಂಡಿದ್ದಾರೆ? ನಿಜಕ್ಕೂ ರಾಹುಲ್ ಗಾಂಧಿ ಅವರು ಯಾವ ಷರತ್ತುಗಳನ್ನ ಇಟ್ಟರು, ಯಾವ ಬೇಡಿಕೆಗಳನ್ನ ಸಿದ್ದರಾಮಯ್ಯನವರು ಇಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಬೆಳಗಿನ ಉಪಹಾರ ಕೂಟಕ್ಕೆ ಆಹ್ವಾನವನ್ನ ಕೊಟ್ಟು ಈಗ ಎಲ್ಲ ಸಚಿವರುಗಳು ಉಪಹಾರ ಕೂಟದಲ್ಲಿ ಭಾಗವಹಿಸಿರುವಾಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆದಂತಹ ಮಾತುಕತೆಯ ವಿವರಗಳನ್ನ ಹೇಳ್ತಾ ಇದ್ದಾರೆ. ನೋಡಿ, ಹೌದು, ಹೈಕಮಾಂಡ್ ಕರೆದು ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ತು, ಆದ್ರೆ ನಾನು ಯಾವುದೇ ಷರತ್ತುಗಳನ್ನ ಇಟ್ಟಿಲ್ಲ. ಅವರು ಕೊಟ್ಟಂತಹ ಯಾವ ಆಫರ್ಗಳನ್ನು ಕೂಡ ನಾನು ಒಪ್ಪಿಕೊಂಡಿಲ್ಲ. ಯಾವುದೇ ಷರತ್ತುಗಳಿಲ್ಲದೆ ನಾನು ಮನಪೂರ್ವಕವಾಗಿ ಈ ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿ ಆಗಿದ್ದೇನೆ. ಹಾಗಾಗಿ ಮುಂದಿನ ನಾಯಕರನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ತಮ್ಮ ಸಹೋದ್ಯೋಗಿಗಳಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಬೆಳವಣಿಗೆಗಳಾದ ನಂತರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಯಲಿದೆ. ಇನ್ನು ಸುರ್ಜೇವಾಲಾ ಅವರು ಈ ಉಪಹಾರ ಕೂಟಕ್ಕೆ ಬಂದಿಲ್ಲ, ಅವರು ತಮ್ಮ ಹೋಟೆಲ್ನಲ್ಲೇ ಇದ್ದಾರೆ. ಮೋಸ್ಟ್ಲಿ ಎಲ್ಲ ಬೆಳವಣಿಗೆಗಳು ಸಿದ್ದರಾಮಯ್ಯನವರು ತಮ್ಮ ಆಪ್ತರು ಮತ್ತು ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಮಾತನಾಡಿದ ನಂತರ ಸುರ್ಜೇವಾಲಾ ಅವರು ಬರ್ತಾರೆ, ಆಗ ಜಂಟಿ ಸುದ್ದಿಗೋಷ್ಠಿ ನಡೆಯುತ್ತೆ. ಆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸುಮಾರು 8 ವರ್ಷಗಳ ಕಾಲ ಸತತ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದಂತಹ ಸಿದ್ದರಾಮಯ್ಯನವರು ತಮ್ಮ ಆಡಳಿತಾವಧಿಯಲ್ಲಿ ನಡೆಸಿದಂತಹ ಕಾರ್ಯಕ್ರಮಗಳು, ಯೋಜನೆಗಳು, ಜನಪರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡುತ್ತಾ ತಾವು ಬದಲಾಗುತ್ತಿದ್ದೇವೆ ಮತ್ತು ತಮ್ಮ ಪಾರ್ಟಿ ಹೊಸ ನಾಯಕನನ್ನ ಈಗ ರಾಜ್ಯದ ಜನರಿಗೆ ಕೊಡುತ್ತಿದೆ ಅಂತ ತಮ್ಮ ರಾಜೀನಾಮೆಯನ್ನ ಸಾರ್ವಜನಿಕವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಸಿದ್ದರಾಮಯ್ಯನವರಿಗೆ ಇದು ಅಷ್ಟು ಈಸಿ ಕೆಲಸ ಅಲ್ಲ. ಯಾಕೆ ಎಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇರುವಾಗ ಅಂಟಿಲ್ ಅನ್ಲೆಸ್ ಅವಧಿ ಮುಗಿದು ಚುನಾವಣಾ ಸಂದರ್ಭವಾದರೆ ಓಕೆ, ಅದನ್ನ ಹೊರತುಪಡಿಸಿ ನೀವು ಇನ್ನೂ ಕೂಡ ಕುರ್ಚಿಯಲ್ಲಿರುವಾಗ ಇನ್ನೊಬ್ಬರಿಗಾಗಿ ಕುರ್ಚಿಯನ್ನ ಬಿಟ್ಟು ಕೊಡಬೇಕು, ಕುರ್ಚಿಯಿಂದ ಬದಿಗೆ ಸರಿಯಬೇಕು ಎನ್ನುವುದು ಅದು ನಿಜಕ್ಕೂ ಕೂಡ ತುಂಬಾ ಕಷ್ಟದ ಕೆಲಸ. ಆ ಟ್ರಾನ್ಸಿಷನ್ ಇದೆಯಲ್ಲ, ಅದು ತುಂಬಾ ಸ್ಮೂತ್ ಆಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಇಷ್ಟು ದಿನ ತಾನು ಗಳಿಸಿದಂತಹ ಗೌರವ, ಘನತೆ ಮತ್ತು ತನ್ನ ವ್ಯಕ್ತಿತ್ವಕ್ಕೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ ತಾನದನ್ನ ನಡೆಸಬೇಕಾಗಿರೋದ್ರಿಂದ ತುಂಬಾ ಕಷ್ಟದ ಕೆಲಸ. ಬಟ್ ಅದನ್ನ ತುಂಬಾ ಮೆಚೂರ್ಡ್ ವೇಯಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ.